कुंकुमचूर्णं समर्पयामि अक्षतानि समर्पयामि पुष्पमालिकानि समर्पयामि गन्धान् दर्शयामि पुष्पमालिकानि समर्पयामि ताम्बूलं समर्पयामि अक्षतानि समर्पयामि नम पूजाञ्चेन करिष्यामः। ओम केशवाय केशवाय नमः नारायणाय नमः माधवाय नमः गोविन्दाय नमः पिंड प्रदान ಮಾಡೋಣ। गंगे यमुने देव गोदा सरस्वती नर्मदा सिंधु कावेरी जलेऽस्मिन् कुरु पिण्डं समर्पयामि मातृका समर्पयामि गोविन्दं समर्पयामि गोविन्दक्षणां समर्पयामि इदं मादेव समर्पयामि तवैत्वा अघोरेभ्यो 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 अप्पा शिवप्प कापाडप्प पिंडं समर्पयामि। ओम शांति शांति शांति। ಯಜಮಾನ್ರೆ, ಎಲ್ಲರೂ ಸತ್ತಿರೋರಿಗೆ ತರ್ಪಣೆ ಬಿಡೋದು ನೋಡಿದ್ದೀನಿ, ಆದ್ರೆ ನೀವು ಬದುಕಿದವರಿಗೆ ತರ್ಪಣೆ ಬಿಡ್ತಾ ಇದ್ದೀರಲ್ಲ, ಯಾಕೆ ಅಂತ ಕೇಳ್ಬೋದಾ? ನನ್ನ ತಮ್ಮನ್ನ ಕೊಂದು ನಮ್ಮನ್ನ ಊರ್ ಬಿಡೋ ಹಾಗೆ ಮಾಡ್ದ, ನಮ್ಮ ಸಂಸಾರನ ಚಿತ್ರ ಚಿತ್ರ ಮಾಡ್ದ, ನಮ್ಮನ್ನ ಮಂಡ್ಯದ ಮಣ್ಣಿಗೆ ಕಾಲಿಡ್ದಾಗ ಮಾಡ್ದ. ಅವನ ಸಾವು ಅದೇ ಮಂಡ್ಯದ ಮಣ್ಣಲ್ಲಿ ಹಾಕ್ಬೇಕು. ಅದಕ್ಕೆ ತರ್ಪಣ ಬಿಟ್ಟು ಅವನ ಆತ್ಮದ ಹತ್ರ ಕೇಳ್ಕೊತಾ ಇದ್ದೀನಿ. ತಪ್ಪು, ದ್ವೇಷ ಒಳ್ಳೇದಲ್ಲ. ಮೋಸ ಮಾಡುವ ಹೆಸರನ್ನ ಮಗನಿಡಬೇಕು ಅಂತ ದೊಡ್ಡವ್ರು ಹೇಳಿಲ್ವಾ? ಹೌದಾ? ಹಾಗಾದ್ರೆ ನಾನ್ ನಿನ್ನ ಕೊಂದ್ರೆ ನನ್ನ ಹೆಸರನ್ನ ನಿನ್ನ ಮಗಂಗೋ ಮೊಮ್ಮಗಂಗೋ ಇಡ್ತಾರ? ಉಸಿರಾಡೋ ಗಾಳಿಲಿ, ಹರಿದಾಡೋ ರಕ್ತದಲ್ಲಿ, ನಡೆದಾಡೋ ದಾರಿಗಳಲ್ಲೆಲ್ಲ ನನ್ನ ಶತ್ರು ತುಂಬಿಕೊಂಡು ನನ್ನ ಜೀವನನೇ ನರಕ ಮಾಡಿದ್ದಾನೆ. ಆದ್ರಿಂದ ಬಿಡುಗಡೆ ಆಗ್ಬೇಕು ಅಂದ್ರೆ ಅವನ ದೇಹದಿಂದ ಪ್ರಾಣ ಬಿಡುಗಡೆ ಆಗ್ಲೇಬೇಕು. ಬೃಹನ್ನಳೆ ವೇಷದಲ್ಲಿ ಎಲ್ಲ ಬಚ್ಚಿಟ್ಕೊಂಡು ಕೂತಿದ್ಯಾ? ಬಾರೋವರೆಗೆ. ರಮೇಶ್ ಅಣ್ಣ, ಈ ಹಾಲ್ನೆಲ್ಲ ಡೈರಿ ಕಳಿಸ್ಬಿಟ್ಟು ಅವ್ರು ಇನ್ನೂ ಬಾಕಿ ಕೊಟ್ಟಿಲ್ಲ, ಬೇಗ ಬಾಕಿ ಕಳ್ಸ್ಕೊಡಕ್ ಹೇಳಿ. ಆಯ್ತಣ್ಣ. ಹಾಗೇನೆ ದನಗಳನ್ನೆಲ್ಲ ಕೊಟ್ಟಿಗೆ ಕಟ್ಟಿಸ್ಬಿಡಿ. ಸರಿ ಅಣ್ಣ. ರಾಮಚಂದ್ರಣ್ಣ ಬನ್ನಿಲಿ. ಏನಣ್ಣ? ತಗೊಳ್ಳಿ, ಇದು ದುಡ್ಡು ಅಂಗಡಿಗೆ. ಆಮೇಲೆ ಇವತ್ತಿನ ಲಿಸ್ಟ್ ಎಲ್ಲ ಇದ್ರೊಳಗಿದೆ, ಇವಾಗ್ಲೇ ಕಳಿಸ್ಕೊಡಿ ಅಂತ ಹೇಳಿ. ಮಾವಯ್ಯ, ಮಕ್ಕಳೆಲ್ಲ ಇದ್ರ? ಅಯ್ಯೋ, ಅವರೆಲ್ಲ ಇಷ್ಟು ಬೇಗ ಎಲ್ಲಪ್ಪ ಹೇಳ್ತಾರೆ. ನೀನ್ ಕೊಟ್ಟಿರೋ ಸಲಿಗೆಯಿಂದ ಸೋಂಬೇರಿಗಳಾಗೋಗಿದ್ದಾರೆ. ಹೋಗಿ ಎಪ್ಸು. ಅರೇ ಪ್ರಿಯಾ, ಪ್ರಿಯಾ ಹೇಳಮ್ಮ. ಏನಣ್ಣ ನೀನು? ಕಾಲೇಜ್ ಇರೋದು 10 ಗಂಟೆಗೆ, ಇಷ್ಟ ಬೇಗ ಏನ್ ಮಾಡ್ಲಿ? ನೋಡೋ ಬಂಗಾರಿ, ಕತ್ಲಾಗೋಕ್ಕೂ ಮುಂಚೆ ಮನೆ ಸೇರ್ಕೋಬೇಕು, ಸೂರ್ಯ ಹುಟ್ಟೋಕ್ಕೂ ಮುಂಚೆ ಹಾಸಿಗೆ ಬಿಟ್ಟಿರ್ಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ. ಹೇಳೋ ಮರಿ. ಹೋಗಣ ನೀನು, ನೆಮ್ಮದಿಯಾಗಿ ಮಲ್ಗೋಕ್ಕೂ ಬಿಡಲ್ಲ. ಎದಳು ಎದಳು, ಕಾಲೇಜ್ ಲೇಟ್ ಆಗುತ್ತೆ. ಬಾ 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 ಬಾ. ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಮಾರ್ನಿಂಗ್. ನೋಡ್ಬಿಟ್ಟು ಕಲ್ತ್ಕೋ ಅಣ್ಣ. ಇಷ್ಟೊತ್ತವರೆಗೂ ಮನ್ಗಿದ್ಯಾ? ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಮನೆ ಮುಂದೆ ರಂಗೋಲಿ ಬಿಡ್ಬೇಕು ತಾನೆ? ಏನು ಇಷ್ಟೆಲ್ಲ ಕೆಲಸ ನಾನೇ ಮಾಡ್ಬೇಕಾ? ಮತ್ತೆ ಈಗ ಮಾಡದೇ ಇದ್ರೆ ನಾಳೆ ದಿನ ನಿಮ್ ಅತ್ತೆ ಮನೆಗೆ ಹೋದ್ಮೇಲೆ ಅವ್ರು ನಮ್ಮನ್ನ ನೋಡಿ ಆಡ್ಕೊಳಲ್ವಾ? ಬೇಗ ಬೇಗ ಅಲ್ಲು ಉಚ್ಕೊಂಡು ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ ಬಂಗಾರಿ. ಅಪ್ಪಯ್ಯ, ನಮ್ ಕೆಲ್ಸಗಳೆಲ್ಲ ಚೆನ್ನಾಗಾಗ್ಲಿ ಅಂತ ಆಶೀರ್ವಾದ ಮಾಡಿ ಅಪ್ಪಯ್ಯ. ಹಲೋ, ಒಂದ್ ನಿಮಿಷ ಸರ್. ಶ್ವೇತಾ, ಪಾರು ಫೋನ್ ಇದೆ ಕಣೆ. ಏಯ್, ಪಾರು ಫೋನ್ ಬಂದಿದೆ ಕಣೆ. ಸೋನಿಯಾ, ಪಾರು ಫೋನ್ ಬಂದಿದೆ. ಪಾರು ಫೋನ್ ಬಂದಿದೆ ಕಣೆ. ಹಾಯ್ ಪಾರು. ಹಾಯ್ ಹಾಯ್ ಡಿಯರ್. ಹಾಯ್ ಹಾಯ್ ಪಾರು. ಹಾಯ್ ಹಾಯ್. ಹಲೋ. ಹಲೋ ಪಾರು. ಹಾಯ್ ಡ್ಯಾಡಿ. ಹೇಗಿದ್ಯಾ ಮರಿ? ಫೈನ್, ಥ್ಯಾಂಕ್ ಯು. ಕರೆಕ್ಟ್ ಟೈಮ್ ಕಾಫಿ ತಿಂಡಿ ತೋತಾ ಇದ್ಯಾ? ಹಾ, ಚೆನ್ನಾಗಿ ಓದ್ತಾ ಇದ್ಯಾ?
ಹೌದು ಡ್ಯಾಡಿ. ನೈಟ್ ಅಲ್ಲಿ ಬರೀ ಲಿಕ್ವಿಡ್ ಅಲ್ಲಿ ಇರ್ಬಾರ್ದಮ್ಮ, ಏನಾದ್ರು ತಿನ್ಬೇಕು. ಆಯ್ತು. ಹಾಸ್ಟೆಲ್ ಎಲ್ಲ ಸೌಕರ್ಯ ಇದೆ ತಾನೆ? ಚೆನ್ನಾಗಿದೆ ಡ್ಯಾಡಿ. ಕಾಲೇಜ್ ಕರೆಕ್ಟ್ ಆಗಿ ಹೋಗ್ತಾ ಇದೆ ತಾನೆ? ಹೋಗ್ತಾ ಇದೀನಿ. ಆಯ್ತು. ಓಕೆ ಓಕೆ. ಮರಿದೆ ನಿಮ್ಮ ಅಮ್ಮನ್ಗೆ ಒಂದು ಫೋನ್ ಮಾಡಮ್ಮ. ಸರಿ ಸರಿ. ಓಕೆ. ಸೋನಿಯಾ ಅವಳು ಫೋನ್ ಇಡಕ್ಕೆ ಹೇಳೆ. ಹಲೋ ಹಲೋ. ಹಾ ಆಯ್ತು ಸರ್. ಹುಚ್ಚು ಹುಡುಗಿ. ಹಾಯ್. ಅಲ್ಲಿ ಹುಡುಗರು. ಹಾಯ್ ಹಾಯ್. ಹಾಯ್ ಪಾರು. ಹಾಯ್. ಏನೇ ಇವನ್ ಕಾಲೇಜಲ್ಲಿ ಕೆಟ್ಟದಾಗ ನಡ್ಕೊಂಡ, ಹುಡುಗಿರನ್ ಚುಡಾಯಿಸ್ದ ಅಂತ ಪ್ರಿನ್ಸಿಪಲ್ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದೆ ಅಂತೆ. ಇವ್ನ್ ಮಾಡಿರೋ ಹಲ್ಕ ಕೆಲ್ಸಕ್ಕೆ ಪ್ರಿನ್ಸಿಪಲ್ಗಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲಲ್ಲಿ ಕೊಳಿಯೋ ಹಂಗ್ ಮಾಡ್ಬೇಕಿತ್ತು. ಕಾಲೇಜ್ ಅಂದ್ಮೇಲೆ ಹುಡುಗಿಯನ್ನ ರ್ಯಾಗಿಂಗ್ ಮಾಡೋದು, ಚುಡಾಯಿಸೋದು ಎಲ್ಲ ಮಾಮೂಲ್ ಕಣೆ. ಅದಕ್ಕೋಸ್ಕರ ಇವನ್ ಕಾಲೇಜಿಂದ ಡಿಬಾರ್ ಆಗ್ಬೇಕಾ? ಮರ್ಯಾದೆ ಅಂತ ಹೇಳ್ತಾ ಇದೀನಿ, ಕಂಪ್ಲೇಂಟ್ ವಾಪಸ್ ತಗೋ. ತಗೊಳ್ಳಿಲ್ಲ ಅಂದ್ರೆ ಏನ್ ಇಷ್ಟೊಂದು ಎಗ್ರಾಡ್ತಿದ್ಯಾ? ನಾನ್ ಯಾರು ಗೊತ್ತಾ? ಸಿಲಿಂಡರ್ ಸಿನನ್ ತಮ್ಮ. ಸಿಲಿಂಡರ್ ತಗೊಂಬಂದ್ ನಿನ್ನ ಏನ್ ತಲೆ ಮೇಲೆ ಹಾಕ್ಬಿಟ್ಟ ಅಂದ್ರೆ ನಿನ್ ಬ್ಯಾಂಡೆಡ್ ಕ್ವೀನ್, ಕ್ರೇಜಿ ಕ್ವೀನ್ ಎಲ್ಲ ಡಮಾರ್. ಮೊದ್ಲು ಕಂಪ್ಲೇಂಟ್ ವಾಪಸ್ ತಗೊಳ್ಳಲೇ. ಪರ್ಮಿಷನ್ ಇಲ್ಲದೆ ಕಾಲೇಜ್ ಪೊಲೀಸ್ ಅವರೇ ಬರಲ್ಲ. ನೀವೆಲ್ಲ ಹೇಗೋ ಬಂದ್ರಿ? Some regions were ಹರ್ಷ, removed from the ತಗೋಪ ಕಾಫಿ. thanks. ಪ್ರಿಯಾ ಮರಿ, ಏನ್ ಮಾಡ್ತಿದೀಯಾ? ತಗೋಮ್ಮ ಕಾಫಿ. ಬೇಡ ಮಾವಯ್ಯ. ಯಾಕಮ್ಮ, ಏನಾಯ್ತು? ಮಾವಯ್ಯ, ಅಣ್ಣಂಗ್ ನೀವಾದ್ರೂ ಹೇಳ್ಬಾರ್ದಾ ನಾನ್ ಇನ್ಮೇಲೆ ಕಾಲೇಜ್ಗೆ ಹೋಗಲ್ಲ ಅಂತ? ಏನಮ್ಮ ನೀನು? ನಿಮ್ಮ ಅಣ್ಣ ನೀವಿಬ್ರು ಚೆನ್ನಾಗಿ ಓದ್ಬೇಕು, ಗ್ರಾಜುಯೇಟ್ಸ್ ಆಗ್ಬೇಕು ಅಂತ ಕನಸು ಕಾಣ್ತಾ ಇದ್ದಾನೆ. ಅಂಥದ್ರಲ್ಲಿ ನೀನು ಓದಲ್ಲ ಅಂತೀಯಲ್ಲ, ಯಾಕೇನಾಯ್ತು? ಉಪದೇಶ ಮಾಡೋಕೇನು, ಎಲ್ಲರೂ ಮಾಡ್ತಾರೆ. ಆದ್ರೆ ಅನ್ಭವಿಸೋರ್ಗ್ ತಾನೆ ಅದ್ರ ಕಷ್ಟ ಏನು ಅಂತ ಗೊತ್ತಾಗೋದು. ಅಂಥದ್ದೇನಾಯ್ತಮ್ಮ? ಹಾಯ್ ಪ್ರಿಯಾ. ಹಾಯ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಲೋ. ಮಾತಾಡ್ಸಿದ್ರೆ ನಿಂತ್ಕೊಂಡು ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡವಾ ನಿಂಗೆ? ನಾನ್ ಮಾತಾಡದ್ನಲ್ಲ. ಗುಡ್ ಮಾರ್ನಿಂಗ್, ಬರೀ ಗುಡ್ ಮಾರ್ನಿಂಗ್. ಸರಿ, ಒಂದ್ ಕೆಲ್ಸ ಮಾಡು, ನಾವೆಲ್ಲ ಐ ಲವ್ ಯು ಅನ್ಬಿಡ್ತೀವಿ, ನೀನು ಐ ಲವ್ ಯು ಅನ್ಬಿಡು. ಏನ್ ಹಂಗ್ ನೋಡ್ತಿದ್ಯಾ? ನಮ್ಗೇನ್ ಕಮ್ಮಿ? ಧೈರ್ಯ ಇಲ್ವಾ? ಪರ್ಸನಾಲಿಟಿ ಇಲ್ವಾ? ಲುಕ್ ಇಲ್ವಾ? ಸ್ಟೂಡೆಂಟ್ ಇರ್ಬೇಕಾಗಿರೋ ಮ್ಯಾನರ್ಸ್ ಇಲ್ಲ. ಪರವಾಗಿಲ್ವೋ, ಇದಕ್ಕೂ ಧೈರ್ಯ ಇದೆ. ನಿಮ್ಗೆ ಯಾರಿಗೂ ಅಕ್ಕ ತಂಗಿರ್ ಇಲ್ಬೇಡ್ರೋ? ಹಲೋ, ನಾವು ಕಾಲೇಜಿಗೆ ಬರೋದು ಇಲ್ದೇ ಇರೋದನ್ನ ಪಡೆಯಕ್ಕೆ. ಈಗ ನೋಡು, ವಿದ್ಯೆ ಇಲ್ಲ, ಲೆಕ್ಚರ್ ಹತ್ರ ನಾವು ಮಾಡಕ್ ಹುಡುಗಿ ಇಲ್ಲ, ನಿನ್ನ ಹತ್ರ ಕೇಳ್ತಾ ಇದೀವಿ. ಈ ವಿಷಯ ನಿಮ್ಮ ಅಣ್ಣಂಗೆ ಹೇಳಿದ್ಯಾ? ಹೇಳಿದ್ರೆ ಅವನೇನ್ ಮಾಡ್ತಾನೆ? ಇನ್ನು ಒಂದ್ 2 ಗಂಟೆ ಗಾಂಧಿ ತರ ಬುದ್ಧಿ ಮಾತು ಹೇಳ್ತಾನೆ. ಇವತ್ತು ನನ್ನ ಹತ್ರ ಕೆಟ್ಟಂಗ್ ಮಾತಾಡಿದ್ರು, ನಾಳೆ ಅದಷ್ಟೊಂದು ಸುಲಭ ಅಲ್ಲಮ್ಮ. ಪ್ರಿಯಾ, ಕಾಲೇಜ್ ಅಂದ್ಮೇಲೆ ಇದೆಲ್ಲ ಸರ್ವೇ ಸಾಮಾನ್ಯ. ಒಳ್ಳೆ ಕೆಲ್ಸಕ್ಕೆ 108 ವಿಘ್ನ ಅಂತಾರಲ್ಲ, ಹಾಗೆ ಇದನ್ನು ಹಾಗೇನೆ ಅನ್ಕೊಂಡು ನೀನ್ ಓದೋದ್ರ ಕಡೆ ಗಮನ ಕೊಡು. ಹಾಗಲ್ಲಣ್ಣ, ಅವ್ನ್ ಮತ್ತೆ ಏನಾದ್ರು. ಹಾಗೆಲ್ಲ ಏನೂ ಆಗಲ್ಲ. ನೀನ್ ಅವ್ರಿಗೆ ರಾಮಾಯಣ ಮಹಾಭಾರತದ ಪುರಾಣ ಹೇಳಿರಲ್ಲ, ಅದೆಲ್ಲ ಮರ್ತು ನೀನ್ ಓದೋದ್ರ ಕಡೆ ಗಮನ ಕೊಡು. ನಾನು ಅವ್ರಿಗೆ ಕೂರಿಸ್ಕೊಂಡು ಪುರಾಣ ಹೇಳ್ತೀನಿ. ಅದು ಹಾಗಲ್ಲ. ತಗೋ ಕಾಫಿ ಕೊಡಿ. ತಗೊಳ್ಳೋ ಹುಡುಗಿ. ಇವ್ನ್ ಯಾವಾಗ್ಲೂ ಹೀಗೇನೆ. ಆ ಕೃಷ್ಣ ಇಂತ ಕಚ್ಚರ ಫೆಲೋ ಅಂತ ಅನ್ಕೊಂಡಿರ್ಲಿಲ್ಲ. ಇನ್ನು ಪ್ರಿಯನ ಹತ್ರ ಕೆಟ್ಟಾಗಿ ಬಿಹೇವ್ ಮಾಡ್ದ ಅಂತೆ. ಏಯ್, ಹೆಣ್ಮಕ್ಳಂದ್ರೆ ಇವರೆಲ್ಲ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ? ಅವನ ಹತ್ರ ಆತರ ಎಲ್ಲ ಮಾತಾಡಕ್ ಹೋಗ್ಬೇಡ ಕಣೆ, ಅವನೊಬ್ಬ ದೊಡ್ಡ ರೌಡಿ. ಏಯ್, ಅವನ್ ಒಂಥರ ರೌಡಿ ಅಂದ್ರೆ ನಾನ್ ಇನ್ನೊಂಥರ ರೌಡಿ. ಇದಾನಲ್ಲ, ಅಪ್ಪ ಅಪ್ಪ
ನಾನ್ ಕಾಲೇಜಿಂದ ಬರ್ಬೇಕಾದ್ರೆ ಯಾವನೊಬ್ಬ ನನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾನಪ್ಪ.